ಬಿಗ್ ಬಾಸ್ ಗುರು ಹೆಂಗೋ ಆಡಿಯನ್ಸ್ ಪೋಲ್ ಮೇಲೆ ನಮ್ ಮಾಳು ಬೈ ಕ್ಯಾಪ್ಟನ್ ಆಗಿ ನಂಗೆ ತುಂಬಾನೇ ಖುಷಿ ಆಯ್ತು. ಫಸ್ಟ್ ದಿವಸ ಸಕ್ಕದ ಕ್ಯಾಪ್ಟನ್ಸಿ ನಡೆಸಿದ್ರು. ನಾಮಿನೇಷನ್ ಟಾಸ್ಕ್ ಕೊಟ್ಟಾಗ ಎಲ್ಲೋ ಸ್ವಲ್ಪ ಏತ್ ಬಿಟ್ರು ಅನ್ಸ್ತು. ಯಾಕಂದ್ರೆ ಅಂಡ ಮೆಂಬರ್ಸ್ ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿದ್ರು. ಅವ್ರು ಕೊಟ್ಟಿದ್ದ ಐಟಮ್ಸ್ ಅವ್ರು ಕೊಟ್ಟಿದ್ದ ರೀಸನ್ಗೂ ಒಂದಕ್ಕೊಂದು ಸಾಮಾನ್ ಬಾದಾನು ಇಲ್ಲ. ಅಕಸ್ಮಾತ್ ನಾನೇ ಅಣ್ಣನ್ ಜಾಗದಲ್ಲಿ ಇದ್ರೆ ಸಗಣಿ ನನ್ನ ಫಸ್ಟ್ ಅಶ್ವಿನಿ ಅವ್ರು ಕೊಡ್ತಿದ್ದೆ. ಯಾಕಂದ್ರೆ ಅಕ್ಕಂತ ಸಗಣಿ ಬಿಟ್ಟು ಬೇರೆ ಏನು ಇಲ್ಲ. ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್ ಅಂಡ್ ಕೆಸರ ನಂದು ನಾನು ರಾಶಿಕ್ ಅವ್ರು ಕೊಡ್ತಿದ್ದೆ. ಯಾಕಂದ್ರೆ ಕೆಸರ ಮೇಲೆ ಕಲ್ಲಾಕುರೆ ನಮ್ಮ ಮೇಲೆ ಯಾರದು. ಅದೇ ತರ ಅಕ್ಕದ ಹತ್ರ ಏನೋ ಜಗಳ ಆಡಕೋದ್ರೆ ಅಕ್ಕ ಆಪೋಸಿಟ್ ಇರೋ ವ್ಯಕ್ತಿ ಕ್ಯಾರೆಕ್ಟರ್ ನ ಯಾವ ಲೆವೆಲ್ ಬೇಕಾದ್ರೆ ಹಾಳು ಮಾಡಕ್ ಬಿಡ್ತಾರೆ. ಆಮೇಲೆ ನನ್ ಕಸ ನನ್ನ ಧ್ರುವ ಅಂತ ಅವ್ರು ಕೊಡ್ತಿದ್ದೆ. ಯಾಕಂದ್ರೆ ಅವ್ರ ಮನೇಲಿ ಏನ್ ತಿಕ್ಕಿದ್ದಾರೆ ಅಂತಾನೆ ಗೊತ್ತಿಲ್ಲ, ಸುಮ್ನೆ ವೇಸ್ಟ್. ಆಮೇಲೆ ಖಾಲಿ ಆಗಿರೋ ಬಕೆಟ್ ನಮ್ ಸುದಿ ಅವ್ರು ಕೊಟ್ಬಿಟ್ಟು ಫಸ್ಟ್ ಆಂಟಿದೀರಿ ಬಕೆಟ್ ಹಿಡಿಯೋದು ಬಿಡಿ ಅಂತಿದ್ದೆ. ಆಮೇಲೆ ಚಿನ್ಮಿಣಿ ಅನ್ನೋದನ್ನ ಗಿಲ್ಲಿಗ್ ಕೊಡ್ತಾ ಇದ್ದೆ. ಕಾಲ್ಮಿ ಮೀನಾಕ್ಷಿ, ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ, ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಏನೋ ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ನಂಗೆ ಒಂದ್ಸತಿ ಏನ್ ಅನ್ಸುತ್ತೆ ಅಂದ್ರೆ ಈ ಸಗಣಿ ಕೆಸರು ಕಸ ಎಲ್ಲ ರಾಶಿಕ್ ಅವ್ರಿಗೆ ಕೊಟ್ಬಿಡ್ಬೇಕಾಯ್ತು ಅನ್ಸ್ತದೆ. ಯಾಕೆ ಈ ತರ ಮಾಡ್ತಿದ್ದೀರ? ನಮ್ಮ ಮೇಲೆ ಪ್ರೀತಿ ಇಲ್ವಾ? ನಿಮ್ಗೆ ಬೋನಸ್ ಇಲ್ವಾ? ಏನಿಲ್ವಾ? ಯಾಕೆ ನಿಮ್ಮ ಫಸ್ಟ್ ಎಲ್ಲರ ಹತ್ರ ಜಗಳ ಆಡೋದು, ಆಮೇಲೆ ಚೆನ್ನಾಗಿ ಟಾಸ್ಕ್ ಕೊಡ್ರಿ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಆಡೋದು. ನಾಮಿನೇಟ್ ಆಗಿರೋ ತಂಡ ಹೆಂಗೋ ಟಾಸ್ಕ್ ಕಡೆ ಗೆಲ್ತಾರೆ. ಅದ್ರಲ್ಲಿ ಎಲ್ಲರ ಡಿಸಿಷನ್ ಒಂದಿರುತ್ತೆ, ರಕ್ಷಿತನ್ ಡಿಸಿಷನ್ ಮಾತ್ರ ಬೇರೆ ಇರುತ್ತೆ. ಆದ್ರೆ ಟೀಮ್ ಅವರೆಲ್ಲ ಸೇರ್ಕೊಂಡು ರಕ್ಷಿತನ್ ಜೈ ಅಂದ್ಬಿಟ್ಟು ರಕ್ಷಿತ ಡಿಸಿಷನ್ ಓಕೆ ಅಂತಾರೆ. ಸೆಕೆಂಡ್ ಗೇಮ್ ಕೂಡ ನಾಮಿನೇಟೆಡ್ ತಂಡ ಗೆಲ್ತಾರೆ. ಇಲ್ಲಿ ರಕ್ಷಿತ್ ಅವ್ರ ಡಿಸಿಷನ್ ಅವ್ರ ಟೀಮ್ ಅವ್ರಿಗೆ ಬಿಟ್ಕೊಡ್ಬೇಕಾಯ್ತು ಅಂತ ನಂಗ್ ಅನ್ಸುತ್ತೆ. ನಾಮಿನೇಟೆಡ್ ಟೀಮ್ ಅಲ್ಲಿ ಗೇಮ್ ಮಾಡಕ್ ಒಗ್ಗಟ್ಟಿದೆ, ಆದ್ರೆ ಡಿಸಿಷನ್ ತಗೊಳಕ್ ಒಗ್ಗಟ್ಟಿಲ್ಲ. ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ. ಮಾನ ಮರ್ಯಾದೆ ಏನು ಇಲ್ಲ. ನಾಮಿನೇಟೆಡ್ ಅಂತ ಹಂಗೋ ಹಿಂಗೋ 2 ಗೇಮ್ ಗೆದ್ದಿ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗ್ತಾರೆ. ನಂಗಿರಲ್ಲಿ ಏನ್ ಖುಷಿ ಆಗಿದೆ ಅಂದ್ರೆ ನಮ್ ರಘುಬೈ ಮತ್ತೆ ಕ್ಯಾಪ್ಟನ್ಸಿ ಟಾಸ್ಕ್ ಸೆಲೆಕ್ಟ್ ಆಗ್ತಾರೆ. ಅಂಡ್ ಇವರ್ ಬಿಟ್ಟಿದ್ ಪ್ರೋಮೋ ನೋಡ್ರೆ ನಮ್ ರಘುಬೈ ಸೆಕೆಂಡ್ ಟೈಮ್ ಕ್ಯಾಪ್ಟನ್ ಆಗ್ಬಿಟ್ಟವ್ರೆ. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಏನೇ ಆದ್ರೂ ನಮ್ ರಘುಬೈ ಮತ್ತೆ ಗಿಲ್ಲಿ ಜೋಡಿ ನೋಡಕ್ಕೆ ಮಸ್ತ್ ಗುರು. ನಿಮ್ಗೆ ಇದ್ರ ಬಗ್ಗೆ ಏನನ್ಸುತ್ತೆ ಕೆಳಗೆ ಕಮೆಂಟ್ ಮಾಡಿ. ಸುಮ್ಮನ್ ಕೂತ್ಕೋ, ಹಿಂಸೆ ಕೊಡ್ತಾವನು ಎದೆ ಮೇಲೆ ಕಾಲ್ ಮಡಿಕೊಂಡು ಕೈಯಲ್ಲಿ ಹಿಡ್ಕೊಂಡು ಏನಿದು ಡಾಕ್ಟ್ರೇ ನಂಗೆಲ್ಲ ನೆನಪಾಗೋಯ್ತು. ಇಲ್ಲ ಲೈ ಡಾಕ್ಟ್ರೇ, ಮತ್ತೆ ಇದೇ ಖುಷಿಗೆ ಸ್ವೀಟ್ ತಿನ್ಸಲ್ವಾ? ಮಗು ನಿಮ್ಗಾಗಿದ್ದು, ನೀವು ನಂಗೆ ಸ್ವೀಟ್ ತಿನ್ಸ್ಬೇಕು. ನನ್ಗೆ ಯಾವಾಗ ಮಗು ಆಯ್ತು? ಅದೇ ಮತ್ತೆ ನಿಮ್ಗೆ ಹೆಂಗಾಗುತ್ತೆ ಮಗು? ನಂಗೆಂತೂ ಆಗಲ್ಲ. ಗಂಡಸರ ಬಾಡಿಲಿ ಮಗು ಪ್ರೊಡ್ಯೂಸ್ ಮುಚ್ಚ ಬಾಯ್, ಅದ್ ನಂಗೂ ಗೊತ್ತು. ನಾನು ಡಾಕ್ಟರ್ ಲೇ. ಹೆಂಗಾಯ್ತು? ನನಗಾಗಿಲ್ಲ ಲೋ. ಏನಾಗಿಲ್ಲ? ಮಗು ಇದು ತುಂಬಾ ದುಃಖದ ವಿಷಯ, ಆಪರೇಷನ್ ಮಾಡಿಸ್ಕೊಳ್ಳಿ. ಅಂದ್ರೆ ನಂಗ್ ಮಕ್ಳು ಅವರೇ ಕಣ. ಮುಂಚೆನೆ ಇತ್ತ ವರದಕ್ಷಿಣೆ ಕೊಟ್ಟಿದ್ರಾ? ಎಷ್ಟು ಉರ್ತಾವ್ರು ನೋಡಿದ್ರೆ ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ಬೇಕು. ಸಾರಿ ಸೂಪರ್ ಮ್ಯಾನ್, ನೀನ್ ಹೇಳ್ದಲ್ಲ ಹೆಂಗೆಲ್ಲ ಜ್ಞಾಪನ ಬಂತು ಅಂತ. ಡಾಕ್ಟ್ರೆ ಮತ್ತೆ ಅದೇ ಖುಷಿಗೆ ಸ್ವೀಟ್ ತಿನ್ಸೋ. ಸ್ವೀಟ್ ಎಂತ ಯಜಮಾನ್ರೆ? ನಿನ್ ಮರ್ವನ್ ಕೈಲಿ ಸೆರೋಯ್ತು ಅಂತ ಹೇಳ್ದಲ್ಲೋ. ನಂಗ್ ಮರ್ವನ್ ಕೈಲಿ ಇತ್ತು ಯಜಮಾನ್ರೆ. ಇವಾಗ ನಂಗೆಲ್ಲ ಜ್ಞಾಪನ ಬಂತು ಅಂದಲ್ಲೋ. ನಾನು ಏನ್ ಮರ್ತೋಗಿದೆ ಯಜಮಾನ್ರೆ? ಡಾಕ್ಟ್ರೆ ಮದ್ವೆ ಮಾಡಿಸ್ಬಿಡಿ. ಯಾರ ಜೊತೆ? ಏನ್ ಯಾರ ಜೊತೆ? ಯಾರ ಜೊತೆ ಮದ್ವೆ ಮಾಡಿಸ್ಬೇಕು? ನೀವು ಡಾಕ್ಟರ್ ಅಲ್ವಾ ಯಜಮಾನ್ರೆ? ಮತ್ತೆ ತೆರಿಗೆ ಕೇಳ್ತೀವ ಮದ್ವೆ ಮಾಡಿಸ್ರಿ ಅಂತ. ನಾನು ಯಾವಾಗ ಹೇಳ್ದೆ? ಈ ಗೋಳಿ ಮಗನ್ ಯಾರೋ ಬಿಟ್ಟಿದ್ದಿಲ್ಲಿ. ಯುವರ್ ಆನರ್, ನಮ್ಮ ಹೆಂಡತಿ ನಂಗೆ ತುಂಬಾ ಹೊಡಿತಾಳೆ, ಕರೆಕ್ಟ್ ಆಗಿ ಮಾಡ್ತಾಳೆ. ಯಾರೋ? ನಿಮ್ ಹೆಂಡತಿ. ನಂಗ್ ಮದ್ವೆ ಎಲ್ಲ ಆಗೈತೆ. ನನ್ನ ಮಕ್ಕಳು ಮೂರು ಬಿಟ್ಟು ನಿಂತು ಬಿಟ್ಟವ್ರೆ. ನಮ್ಮ ಹೆಂಡತಿ ತುಂಬಾ ಪುಣ್ಯ ಮಾಡೋಳು ಡಾಕ್ಟ್ರೆ. ಹೆಂಗೆ? ನಾನ್ ದಿನ ಮನೆಗೆ ಹೋಗ್ಬಿಟ್ಟು ಮರ್ತೋಗ್ಬಿಡ್ತೀನಿ ನಂಗೆ ಎಂತ ಹೇಳಿ ಅಂತ. ಆಮೇಲೆ ಅವ್ಳು ಬೆಳ್ತಂದ್ ನಾಯಿ ಹೊಡ್ದಂಗ್ ಹೊಡ್ಬಿಟ್ಟು ಜ್ಞಾಪಿಸ್ತಾಳೆ. ಮತ್ತೆ ಇದ್ರಲ್ಲಿ ಪುಣ್ಯ ಏನ್ ಮಾಡೋಳೆ? ಯಾರೋ? ನಿಮ್ ಹೆಂಡತಿನೋ? ನಂಗ್ ಮದ್ವೆ ಎಲ್ಲ ಆಗೈತೆ ಯುವರ್ ಆನರ್. ಅಯ್ಯೋ ಏನ್ ಬೇವರ್ಸಿ ನನ್ ಮಗನ ನೀನು. ನಮ್ಮ ಹೆಂಡತಿ ನಂಗೆ ಇದೇ ಹೇಳ್ತಾಳೆ, ಕರೆಕ್ಟ್ ಆಗಿ ಹೇಳ್ತಾಳೆ. ಯಾರೋ? ನನ್ ಕೇಸ್ ತಗೊಳ್ಳಿ ಯುವರ್ ಆನರ್. ನಾನ್ ಡಾಕ್ಟರ್ ಕಣೋ, ಲಾಯರ್ ಅಲ್ಲ, BSDK. ನಾನು ಡಾಕ್ಟರ್ ಅಂತಾನೆ ಅಂದಿದ್ದು. ನೀನ್ ಎಲ್ಲಾ ಮರ್ತೋಗ್ತೀಯ, ಇಲ್ಲಿಗೆ ಬರೋ ದಾರಿ ಮರಿಯಲ್ವಲ್ಲೋ? ದಾರಿ ಗ್ಯಾಪ್ನ ಇರುತ್ತೆ ಶಾರುಖ್ ಖಾನ್, ಗುರಿ ಮರ್ತೋಯ್ತೀನಿ. ನಿಂಗೆ ಯಾವ್ದೋ ಗುರಿ? ಅದೇ ಗ್ಯಾಪ್ನ ಬರ್ತಿಲ್ಲ ಬ್ರೋಕರ್ ಅಣ್ಣ. ಈ ಡಾಕ್ಟರ್ ಕಣೋ ನಾನು ಅದ್ನೇ ಅನ್ನಲ್ಲ. ಏನಂದೆ? ಶಾರುಖ್ ಖಾನ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ? ನನ್ನ ಮಕ್ಕಳು ಸರ್ಕಾರ ಅವರು ನಾಯಿ ಒಳಿಯಬೇಕು ಒಂದು ಕೋಲು, ಯಾರಿಗೆಲ್ಲ ಬೇಕು ಇಂತ ಕೆಪುರ್ದೊಲ್ಲೋ, ನನ್ನ ನಿಡಿಯಕ್ ತಂದೋಳ್ ನೆಟ್ಟು ಮಂಗೊಂದೊಲ್ಲೋ. ಊಟ ಹೆಂಗೈತೆ? ನೀವಿಬ್ರಿಗೆ ಇಷ್ಟ ಆಯ್ತಾ? ಊಟ ಅಂತ ಸಕ್ಕದಾಗೈತೆ, ಮಸ್ತ್ ಟೇಸ್ಟಿ. ಎಲ್ಲಿರೋದ್ ನೀವಿಬ್ರು? ನಾನ್ ಇಲ್ಲೇ ಪಕ್ಕ ರೋಡಪ್ಪ. ಈ ಬೇವರ್ಸಿ ಎಲ್ಲಿಂದ ಬಂದ ಗೊತ್ತಿಲ್ಲ ನಂಗೆ. ನಾನ್ ನಿಮ್ ಪಕ್ಕದ ಬಿಲ್ಡಿಂಗ್ ಕಣೋ, ಬೇವರ್ಸಿ ಮಕ್ಕ ಆ ಕಡೆ ಬೀಜಕ್ ಬಾಯ ನೆಮ್ಮದಿ ತಿನ್ನಾಕೋ ಬರಲ್ಲ ಬೇವರ್ಸಿ. ನನ್ ಏನ್ರ ಹಿಂಕಿದಾರ್ತೀರಾ? ಬಿಡ್ರ ಅಲ್ಲಿ ತಾಳ ಎಲೆ ತಿನ್ನು. ಎಲೆನಾ ಎಲ್ಲ ತೋರ್ಸ ಹೆಂಗೈತ್ ನೋಡೋಣ. 2 ದಿವಸ ಹಳದಷ್ಟೇ ತಿನ್ನು. 2 ದಿವಸ ಹಳದ ಬೇಡಪ್ಪ, ನಾವೆಲ್ಲ ತಿನ್ನ. ನಂಗಿದೆ ಸಾಕು. 50 ಮೆಣಸಿನ್ಕಾಯಿ ಇದ್ರೆ ತಿನ್ಸ್ಬಿಡ್ರಿ ಆ ಗೋಳಿಗೆ. 500 horsepower ಇಂದ ಓಡೋಗ್ಬಿಡಕ್ ಹಂಗೆ.
ಇನ್ಸ್ಪೆಕ್ಟ್ರೆ ನೀವ್ FIR ಬರೀತೀರಾ ಬರೆಯಲ್ವಾ? ನನ್ ಬಾಳೆನ್ ಕಿತ್ಕೊಂಡು ಓಡೋದ ಅವನು. ಅಷ್ಟಕ್ಕೆಲ್ಲ FIR ಆಗಕ್ ಆಗಲ್ಲ ಗುರು, ತುಂಬಾ ಕಷ್ಟ ಇದೆ. ನೀವ್ ಹಾಕ್ತಿರಾ ಇಲ್ಲ ನಿಮ್ ಮೇಲೆ ಕೇಸ್ ಹಾಕ್ಲಾ? ಹೋಯ್ತು ಹೋಗ್ಲಿ, ತಗೋ ಈ ಬಾಳೆಹಣ್ಣು ತಗೋ, ಇದನ್ನೇ ಆ ಬಾಳೆಹಣ್ಣು ಅನ್ಕೊಂಡ್ ತಿನ್ನು ತಗೋ. ಇಲ್ಲ ಇದೇ ಬೇರೆ ಅದೇ ಬೇರೆ, ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ್ಳೋ ಹೋಗ್ಲಿಲ್ಲ, ಎಷ್ಟು ಆಟ ಮಾಡ್ತೀಯಲ್ಲೋ? ಇಲ್ಲ ನಂಗೆ ಅದೇ ಬಾಳೆಹಣ್ಣು ಬೇಕು. ತಗೊಳ್ಳೋ, ಆ ಬಾಳೆಹಣ್ಣು ಈ ಬಾಳೆಹಣ್ಣು ಎಲ್ಲ ಒಂದೇ ಕಣೋ. ಇಲ್ಲ ಹಂಗೆಲ್ಲ ಆಗಲ್ಲ, ಈಗ ನಿಮ್ದು ನಿಮ್ ಫ್ರೆಂಡು ಒಂದೇ ಬಾಳೆಹಣ್ಣು ಆಗ್ಬಿಡುತ್ತಾ? ಸ್ವಾಮಿಗಳೇ ಮಣಿ ಕೇಳಿರಲ್ಲ ತಾಮಂದಿ. ತಂದ ಮಗು ಕೊಡು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಮ್ಮ ಏನಾಗ್ತಿದೆ ಅಂತ ಗೊತ್ತಾ ಮಗ ನಿಂಗೆ? ಏನಾಗ್ತಿದೆ ಸ್ವಾಮಿಗಳೇ? ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವರ ಹತ್ರ ಸಂಬಂಧ ಹಿಡ್ಕೊಂಡವಳೆ. ನಿಂಗ ಆಗೈತಲ್ಲ 4 ಮಗು, ನಿಂದಲ್ಲ ನಿಮ್ ಪಕ್ಕದ ಮನೆಯವ್ರದ್ದು. ಅಷ್ಟೇ ಅಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ನಿಮ್ ಹೆಂಡತಿ ನಿಮ್ ಪಕ್ಕದ ಮನೆಯವ್ರ ಜೊತೆ ಓಡೋಗ್ಬಿಡ್ತಾಳೆ. ಸ್ವಾಮೀಜಿ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನೇ ತಂದಿದ ನಿಮ್ ಮನೆಯಿಂದ ಮಣ್ಣು, ಇದ್ರಿಂದ ಎಲ್ಲ ಗೊತ್ತಾಗ್ಬಿಡ್ತು ನಂಗೆ. ಅರೆ ಸ್ವಾಮೀಜಿ ಇದ್ ನಾನ್ ನಿಮ್ ಮನೆಯಿಂದ ತಂದಿದ್ದು. ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವಂತನ ನೋಡಿದ್ರೆ ಗಾಯ್ಸ್, ಬಡವನೊಬ್ಬ ಪ್ರತಿದಿನ ಕಾಗದದಲ್ಲಿ ದೇವರೇ ನನಗೆ 50,000 ರೂಪಾಯಿ ಕಳುಹಿಸಿ ಎಂದು ಬಲೂನ್ ನಲ್ಲಿ ಚೀಟಿ ಅಂಟಿಸಿ ಗಾಳಿಯಲ್ಲಿ ಹಾರಿಸುತ್ತಿದ್ದ. ಆ ಬಲೂನ್ ಪ್ರತಿದಿನ ಪೊಲೀಸ್ ಸ್ಟೇಷನ್ ಮೇಲೆ ಹಾದು ಹೋಗುತ್ತಿತ್ತು ಮತ್ತು ಪೊಲೀಸ್ ಸಿಬ್ಬಂದಿ ಪ್ರತಿದಿನ ಬಲೂನ್ ಅನ್ನು ಹಿಡಿದು ಚೀಟಿ ಓದುತ್ತಿದ್ದರು. ಹೀಗೆ ಆ ಮನುಷ್ಯನ ಮುಗ್ಧತೆಗೆ ನಗುತ್ತಾ ಒಂದು ದಿನ ಪೊಲೀಸರೆಲ್ಲ ಸೇರಿ ಬಡವನಿಗೆ ಸಹಾಯ ಮಾಡಬೇಕೆಂದು ಒಟ್ಟು 25,000 ರೂಪಾಯಿ ಸಂಗ್ರಹಿಸಿ ಆ ವ್ಯಕ್ತಿಯ ಮನೆಗೆ ಹೋಗಿ ಕೊಟ್ಟರು. ಆದರೆ ಮರುದಿನವೂ ಬಲೂನ್ ಪೊಲೀಸ್ ಠಾಣೆಯ ಮೇಲೆ ಹಾದು ಹೋಯಿತು. ಅಚ್ಚರಿಯಿಂದ ಪೊಲೀಸ್ ಸಿಬ್ಬಂದಿ ಅದರಲ್ಲಿದ್ದ ಚೀಟಿ ತೆಗೆದು ಓದಿದರು. ಅದರಲ್ಲಿ ಬರೆದಿತ್ತು, ದೇವರೇ ನೀವು ಕಳುಹಿಸಿದ ಹಣ ಸಿಕ್ಕಿತು, ಆದರೆ ನೀವು ಪೊಲೀಸರ ಕೈಯಲ್ಲಿ ಕಳುಹಿಸಬಾರದಿತ್ತು. ಅವರು 25,000 ರೂಪಾಯಿ ತಿಂದು ಹಾಕಿಬಿಟ್ಟಿದ್ದಾರೆ. ಸರ್ ನಮಸ್ಕಾರ, ನಾವು ಆಟೋದ ಮೇಲೆ ಆಟ ಹೋದ್ರೆ ನಮ್ ಶಾ ಅನ್ನೋ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದೀವಿ. ಸರ್ ನಿಮ್ಗೊಂದು ಕ್ರೆಡಿಟ್ ಕಾರ್ಡ್ ಆಫರ್ ಆಗಿದೆ. ಕ್ರೆಡಿಟ್ ಕಾರ್ಡ್ ಹಂಗಂದ್ರೆ ಏನು? ಸರ್ ನೀವು ಕ್ರೆಡಿಟ್ ಕಾರ್ಡ್ ಇಂದ ಏನ್ ಬೇಕಾದ್ರೆ ತಗೊಬಹುದು, ನೀವು ಕಾಸು ಕೊಡಂಗಿರಲ್ಲ. ಏನ್ ಬೇಕಾದ್ರೆ ತಗೊಂಡ್ ಕಾಸು ಕೊಡಂಗಿಲ್ವಾ? ಅಂದ್ರೆ ಒಂದ್ 28 ದಿವಸವರೆಗೂ ಟೈಮ್ ಇರುತ್ತೆ ಸರ್, ನೀವು ಆಮೇಲೆ ಕೊಡ್ಬೇಕು. ಆಮೇಲೆ ಯಾರಿಗೆ ಕೊಡ್ಬೇಕು ಸರ್? ಬ್ಯಾಂಕ್ ಅವ್ರಿಗೆ ಕೊಡ್ಬೇಕು. ರೇಷನ್ ಅಂಗಡಿ ಹೋಗಿ ರೇಷನ್ ತಗೊಂಡ್ರೆ ನಿಮ್ಗೆ ಯಾಕೆ ಕಾಸು ಕೊಡ್ಬೇಕು ಸರ್? ಯಾಕಂದ್ರೆ ನಾವು ಅವ್ರಿಗೆ ಕಾಸು ಕೊಟ್ಟಿರ್ತೀವಲ್ಲ ಸರ್. ಇದೆಲ್ಲ ತುಂಬಾ ಲಾಂಗ್ ಸ್ಕೀಮ್ ಆಗೋಯ್ತು. ನಾನು ಹೋಗಿ ರೇಷನ್ ತಗೊಂಡು ಆಮೇಲೆ ನಾನ್ ನಿಮ್ಗೆ ಕಾಸು ಕೊಟ್ಟಿ, ನೀವು ಹೋಗಿ ಅವ್ರಿಗೆ ಕಾಸು ಕೊಟ್ಟಿ, ಅದಲ್ಲದೆ 28 ದಿವಸದಲ್ಲಿ ನಾನು ನಿಮ್ಗೆ ಕಾಸು ಕೊಟ್ಟಿಲ್ಲ ಅಂದ್ರೆ ನೀವು ಬಂದ್ ನನ್ ಕತ್ತಿಡ್ಕಂತೀರಾ? ಎದುರುಗಡೆ ಮನೆ ರೇಷನ್ ಅಂಗಡಿ ಅವನು ಬಾಸ್ಮತಿ ರೈಸ್ ತಗೊಂಡ್ 2 ವರ್ಷ ಆಯ್ತು, ನಾನು ಇನ್ನೂ ಕಾಸು ಕೊಟ್ಟಿಲ್ಲ. ಎಲ್ಲಕ್ಕಿಂತ ದೊಡ್ಡ ಕ್ರೆಡಿಟ್ ಕಾರ್ಡ್ ಅಂದ್ರೆ ಅವನು, ನೀವೇನ್ ಕೊಡೋದ್ ಮಣ್ಣು.